ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ನಲ್ಲಿ ಹೆಚ್ಚಾಗ್ತಾನೆ ಇದೆ ದಾವಣಗೆರೆ ದಂಗಲ್. ಈಗ ದಾವಣಗೆರೆ ಕ್ಷೇತ್ರ ಅಂದ್ರೇನೆ ದಂಗಲ್ ಎನ್ನುವಂತೆ ಆಗ್ಬಿಟ್ಟಿದೆ. ಇನ್ನು ಜಬ್ಬಾರ್ ನಜೀರ್ ಕಿಕ್ಔಟ್ ಬಳಿಕನೂ ಕೂಡ ಕಾಂಗ್ರೆಸ್ ನಲ್ಲಿ ಆ ಕಿತ್ತಾಟ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇಡೀ ಹೊತ್ತಿಸಿದಂತ ದಾವಣಗೆರೆ ದಂಗಲ್. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಕಿಡಿ ಹೊತ್ತಿಸಿದೆ ದಾವಣಗೆರೆಯ ದಂಗಲ್ ವಿಚಾರ. ಮುಸ್ಲಿಂ ನಾಯಕರನ್ನ ಕಿಕ್ಔಟ್ ಮಾಡಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಚಿವರು. ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಸಚಿವರ ನಡುವೆ ಮುಸ್ಲಿಂ ನಾಯಕರ ವಿಚಾರಕ್ಕೆ ವಾದ ವಿವಾದಗಳೇ ನಡೆದು ಹೋಗಿದೆ. ನಿನ್ನೆ ಗ್ಯಾರಂಟಿ ನ್ಯೂಸ್ನಲ್ಲಿ ಕ್ಯಾಬಿನೆಟ್ ಫೈಟ್ ನ ಇನ್ಸೈಡ್ ಸ್ಟೋರಿಯನ್ನ ನೀವು ನೋಡಬಹುದು. ಏನಾಯ್ತು ಹಾಗಾದ್ರೆ ಅಂತ ನೋಡಿ. ಈ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮುಸ್ಲಿಂ ಸಮುದಾಯವನ್ನ ನಾವು ಕಳೆದುಕೊಳ್ತಾ ಇದ್ದೀವಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರವನ್ನ ಎತ್ತಿದ್ರು. ಪ್ರಚಾರದ ವೇಳೆ ಮುಸ್ಲಿಂ ಸಮುದಾಯದ ಮ್ಯಾಪಿಂಗ್ ಸರಿಯಾಗಿ ಆಗಿಲ್ಲ, ಸರಿಯಾಗಿ ಪ್ರಚಾರ ಮಾಡೋದಕ್ಕೆ ಹೋಗಿಲ್ಲ ಅನ್ನುವಂತ ಆರೋಪವೂ ಕೂಡ ಇದೇ ಸಂದರ್ಭದಲ್ಲಿ ಕೇಳಿಬಂದಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮುಸ್ಲಿಂ ನಾಯಕರು ಸರಿಯಾದ ರೀತಿ ಮನೆ ಮನೆಯನ್ನ ತಲುಪಿಲ್ಲ, ಪ್ರಚಾರ ಮಾಡಿಲ್ಲ, ಕಠಿಣ ಕ್ರಮದಿಂದ ಮೈನಾರಿಟಿ ಸಿಟ್ಟನ್ನ ಎದುರಿಸಬೇಕಾಗಿದೆ ಅಂತೇಳಿ ಸಚಿವರು ಹೇಳಿದ್ದಾರೆ. ಇನ್ನು ಏನು ಕ್ರಮ ತೆಗೆದುಕೊಂಡಿದ್ದೀರಲ್ಲ ಇದರಲ್ಲೂ ಕೂಡ ತಪ್ಪಾಗಿದೆ ಅಂತೇಳಿನೇ ಹೇಳಿದ್ದಾರೆ. ಏನ್ ತಪ್ಪಾಗಿದೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ ಅಂತ ಕೂಡ ಕೆಲ ಸಚಿವರು ಕೇಳಿದ್ದಾರೆ. ಇನ್ನು ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅಂತ ಲಿಂಗಾಯತ ಸಚಿವರು ಹೇಳಿರೋದು. ಲಿಂಗಾಯತ ಸಚಿವರ ಮಾತಿಗೆ ಆಕ್ಷೇಪ ಎತ್ತಿರೋದು ಸಾಹೇಬ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಅಬ್ದುಲ್ ಜಬ್ಬಾರ್ ಮೇಲೆ ಶೀಘ್ರವಾಗಿ ಕ್ರಮ ತೆಗೆದುಕೊಂಡಿದೆಯಲ್ಲ ಅದು ಬಹಳ ವೇಗವಾಗಿ ಆಯ್ತು ಅಂತ, ಸಡನ್ ಆಗಿ ನಿರ್ಧಾರ ತೆಗೆದುಕೊಂಡದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ನಾನು ಕೂಡ ಜಬ್ಬಾರ್ ಜೊತೆ ಮಾತನಾಡಿದ್ದೀನಿ, ಸವಾಲಿನ ರೀತಿ ಬೆಳವಣಿಗೆಗಳು ತಿರುಗ್ತಾ ಇವೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಮಾತು ಹೆಚ್ಚಾಗ್ತಾ ಇದ್ದಂತೆ ಸಭೆಯಿಂದ ಎಸ್ ಮಲ್ಲಿಕಾರ್ಜುನ್ ಹಾಗೂ ಡಿ.ಕೆ. ಶಿವಕುಮಾರ್ ಎದ್ದು ಹೋದ್ರಂತೆ. ಅಂದ್ರೆ ಇದೇ ವಿಚಾರ ಸಾಕಷ್ಟು ಚರ್ಚೆ ಆಗಿದೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ. ಕೆಲವರು ಹೇಳ್ತಾರೆ, ಲಿಂಗಾಯತ ಸಚಿವರು ಹೇಳ್ತಾರೆ ಕ್ರಮ ಸರಿಯಾಗಿದೆ, ಪಕ್ಷ ತೆಗೆದುಕೊಂಡಿರುವಂತ ತೀರ್ಮಾನ ಕರೆಕ್ಟ್ ಇದೆ ಅಂತ. ಮತ್ತೊಂದು ಕಡೆ ದಲಿತ ಸಚಿವರು ಹೇಳ್ತಾರೆ ಈ ಕ್ರಮ ಇಷ್ಟು ವೇಗವಾಗಿ ಆಗಿದ್ದು ಸರಿಯಲ್ಲ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮುಸ್ಲಿಂ ಸಮುದಾಯವನ್ನ ನಾವು ಎದುರು ಹಾಕೊಳ್ತಾ ಇದ್ದೀವಿ, ಇಷ್ಟು ದಿಢೀರಂತ ನಿರ್ಧಾರ ತೆಗೆದುಕೊಳ್ಳೋದು, ಕಿಕ್ಔಟ್ ಮಾಡೋದು, ಗೆಟ್ಔಟ್ ಅನ್ನೋದು ಇದೆಲ್ಲ ಬೇಕಾಗಿರಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರು. ತದನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಆಗಲಿ ಎಸ್ ಮಲ್ಲಿಕಾರ್ಜುನ್ ಆಗಲಿ ಅಲ್ಲಿಂದ ಸಭೆಯಿಂದ ಎದ್ದು ಹೋಗ್ಬಿಟ್ಟಿದ್ದಾರಂತೆ. ಇದೇ ವಿಚಾರ ಚರ್ಚೆ ಆಗ್ತಾ ಇದ್ದಂತೆ. ಬಟ್ ಏನಾಗಬಹುದು ಮುಂದೆ ಈ ಕಾಂಗ್ರೆಸ್ನ ವಲಯದಲ್ಲಿ ಅಂತ ನೋಡಿ. ಈಗ ನಜೀರ್ ಇರಬಹುದು, ಜಬ್ಬಾರ್ ಇರಬಹುದು, ಇಬ್ಬರ ವಿರುದ್ಧನೂ ಕೂಡ ಶಿಸ್ತಿನ ಕ್ರಮವನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದ್ದಾಗಿದೆ. ಬಟ್ ಹೈಕಮಾಂಡ್ನ ಈ ಸಂದೇಶ ಬಹಳ ಕಠಿಣ ಆಗೋಯ್ತಾ, ತೆಗೆದುಕೊಂಡಂಥ ಕ್ರಮ ಬಹಳ ಶೀಘ್ರವಾಗಿ ಆಗ್ಬಿಡ್ತಾ, ಈ ಎಲ್ಲ ಚರ್ಚೆಗಳು ಕೂಡ ಸಚಿವ ಸಂಪುಟ ಸಭೆಯಲ್ಲೂ ಆಗಿದೆ. ಕೆಲ ನಾಯಕರು ಸರಿ ಅಂದರೆ ಇನ್ನು ಕೆಲ ನಾಯಕರು ತಪ್ಪು, ಇಷ್ಟು ಶೀಘ್ರವಾಗಿ ಸಡನ್ ಡಿಸಿಷನ್ ಬೇಡವಾಗಿತ್ತು, ಕಠಿಣ ಕ್ರಮ ಆಗೋಯ್ತು ಅಂತ. ಅಂದರೆ ಕೆಲವರು ಹಳೆಯ ವಿಚಾರಗಳನ್ನು ಕೂಡ ಎತ್ತಿ ಮಾತನಾಡ್ತಾ ಇದ್ದಾರೆ ಇಲ್ಲಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವಂತಹ ವೀರೇಶ್ ದಾನಿ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರಿಂದಾಗಿ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಸತೀಶ್ ಜಾರಕಿಹೊಳಿ ಅವರು ದಲಿತ ನಾಯಕ ಅಂತಾನೆ ಕರೆಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ಪಕ್ಷ ತೆಗೆದುಕೊಂಡಂತ ಈ ತೀರ್ಮಾನ ಸಡನ್ ಆಗಿದ್ದು ಸರಿಯಲ್ಲ ಅಂದಿದ್ದಾರೆ. ಕೆಲವರು ಲಿಂಗಾಯತ ಸಚಿವರು ಇದು ಸರಿ ಅಂತ ಹೇಳಿದ್ದಾರೆ. ಸಭೆಯಲ್ಲಿ ನಿನ್ನೆ ಏನೆಲ್ಲ ಆಯಿತು ಅಂತ
ಸೌಖ್ಯ, ದಾವಣಗೆರೆ ದಂಗಲ್ ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡುವುದರಿಂದ ಹಿಡಿದುಕೊಂಡು ಆ ಮತದಾನ ಮುಗಿಯುವವರೆಗೂ ಸಹ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೆದುಕೊಂಡಿರ್ತಕ್ಕಂಥ ರೀತಿಯಾಗಿರ್ಬೋದು ಮತ್ತು ಟಿಕೆಟ್ಗೆ ಬೇಡಿಕೆ ಇಟ್ಟಿರುವಂಥದ್ದು. ಅದಾದ ಬಳಿಕ ಪ್ರಚಾರದ ವಿಚಾರದಲ್ಲೂ ಸಹ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯದ ನಾಯಕರ ಮಧ್ಯೆ ಸಾಕಷ್ಟು ಗೊಂದಲಗಳು ಸಹ ಸೃಷ್ಟಿಯಾಗಿದ್ವು. ಇದೇ ವಿಚಾರ ಮತ್ತು ಮುಸ್ಲಿಂ ಸಮುದಾಯದ ನಾಯಕರುಗಳ ಮೇಲೆ ಚುನಾವಣೆ ಮುಗಿದ ಬಳಿಕ ತೆಗೆದುಕೊಂಡಿರತಕ್ಕಂಥ ಕ್ರಮಗಳು ಅಂದರೆ ಅಬ್ದುಲ್ ಜಬ್ಬಾರ್ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡಿರುವಂಥದ್ದು, ನಸೀರ್ ಅಹಮದ್ ಅವರಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೊಟ್ಟಿರುವಂಥ ವಿಚಾರ ಆಗಿರ್ಬೋದು. ಈ ಎಲ್ಲ ವಿಚಾರಗಳು ಸಹ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲೂ ಸಹ ಪ್ರತಿಧ್ವನಿಸಿತು. ಈ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ನಾವು ಮುಸ್ಲಿಂ ಸಮುದಾಯವನ್ನು ಎದುರು ಹಾಕಿಕೊಳ್ಬಹುದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಎತ್ತಾರೆ. ಯಾಕಂತಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸರಿಯಾಗಿ ಮುಸ್ಲಿಮರನ್ನ ಮ್ಯಾಪಿಂಗ್ ಮಾಡಲಿಲ್ಲ, ಅವ್ರನ್ನ ಸರಿಯಾಗಿ ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋ ಒಂದು ಮಾತನ್ನು ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಹ ಧ್ವನಿಗೂಡಿಸಿ ಮುಸ್ಲಿಂ ಸಮುದಾಯದ ನಾಯಕರ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ತುಂಬಾನೇ ಅವಸರವಾಗಿತ್ತು, ಫಲಿತಾಂಶ ಬರುವವರೆಗೂ ಸಹ ನಾವು ತಡೆದು ನೋಡಬಹುದಾಗಿತ್ತು, ಆದರೆ ಏಕಾಏಕಿ ತರಾತುರಿಯಲ್ಲಿ ನಾವು ತೆಗೆದುಕೊಂಡಿರುವಂಥ ಕ್ರಮದಿಂದ ಮುಸ್ಲಿಂ ಸಮುದಾಯವನ್ನು ಎದುರು ಹಾಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ವಾದ ಮಾಡಿದಂಥ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯದ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಆಗಿರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಹೀಗೆ ಎಲ್ಲ ಸಚಿವರುಗಳು ಸಹ ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸರಿಯಾಗಿದೆ, ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಪಕ್ಷದ ವಿರುದ್ಧವಾಗಿ ಹೋಗುವವರ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳಿ ಲಿಂಗಾಯತ ಸಮುದಾಯದ ಸಚಿವರು ವಾದವನ್ನು ಮಂಡನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟದ ಸಭೆಯಲ್ಲೇ ಉಪಸ್ಥಿತರಿದ್ದಂಥ ಎಸ್ ಮಲ್ಲಿಕಾರ್ಜುನ್ ಮತ್ತು DCM DK ಶಿವಕುಮಾರ್ ಅವರು ಇಬ್ಬರೂ ಸಹ ಸಭೆಯಿಂದ ಹೊರ ನಡೆದಿರುವಂಥದ್ದು, ಅಸಮಾಧಾನದಿಂದ ಎದ್ದು ಹೋಗಿರುವಂಥದ್ದು ಮತ್ತು ಸಿಎಂ ಸಿದ್ದರಾಮಯ್ಯನವರು ಈ ಎಲ್ಲ ಘಟನೆಗಳನ್ನು ನೋಡಿದ್ರೂ ಸಹ ಮೌನವಾಗಿದ್ದಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ದಾವಣಗೆರೆ ದಂಗಲ್ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಮುಗ್ದಿಲ್ಲ ಅನ್ನೋದು ಈ ವಿಚಾರದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.